ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ರಿಕ್ವೆಸ್ಟ್ ಇದ್ದಂಥ ವಿಡಿಯೋ ಅಂತ ಹೇಳ್ಬೋದು. 2-3 ಜನ ನನಗೆ ಕಮೆಂಟಲ್ಲಿ ಈ ವಿಡಿಯೋನ ತುಂಬ ದಿನದಿಂದ ಕೇಳ್ತಾನೆ ಇದ್ದರು. ಆದರೆ ಸ್ವಲ್ಪ ಲೇಟಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವಾಗ ಬೆಂಗಳೂರು ವೆದರ್ ಚೆನ್ನಾಗಿಲ್ಲ, ತುಂಬ ಚಳಿ, ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ. ಈ ವೆದರಲ್ಲಿ ಹಸುಗಳು ಕೂಡ ಆಚೆ ಬರೋದು ತುಂಬ ಕಡಿಮೆ ಆಗಿದೆ. ಹಳ್ಳಿ ಥರ ಸಿಟಿಯಲ್ಲಿ ಸಗಣಿ ಅಂತೂ ಸಿಗೋದು ತುಂಬಾ ಕಷ್ಟ. ಏನಾದರೂ ಹಸುಗಳು ಬಂದರೆ, ನಾವು ಸಗಣಿ ಸಿಕ್ಕಿದರೆ ಮಾತ್ರ ಈ ರೀತಿ ಗೊಬ್ಬರನ ರೆಡಿ ಮಾಡೋದಕ್ಕೆ ಸಾಧ್ಯ. ಸುಮಾರಿಷ್ಟು ಹಸುಗಳು ನಮ್ಮ ಮನೆ ಹತ್ರ ಬರ್ತಾ ಇರುತ್ತೆ. ನಾನು ದೋಸೆ ಕೊಡೋದು ಅದು ಇದು ಮಾಡ್ತಾ ಇರ್ತೀನಲ್ಲ, ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಇದೆಲ್ಲ ಕೊಡ್ತಾ ಇರೋದ್ರಿಂದ ಬರ್ತಾ ಇರುತ್ತೆ, ನನಗೆ ಸಗಣಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸಗಣಿ ಗೊಬ್ಬರನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಅವ್ರು ಕೇಳಿದ ಮೇಲೆ ಮಾಡೋದಕ್ಕೆ ನನ್ನ ಹತ್ರ ಸಗಣಿ ಇರಲಿಲ್ಲ. ಅದಕ್ಕೋಸ್ಕರ ಹಸುವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಸಿಕ್ಕಿದೆ, ಸ್ವಲ್ಪನೇ ಸಿಕ್ಕಿದೆ. ಅದನ್ನೇ ನಿಮಗೀಗ ತೋರಿಸ್ತೀನಿ. ಹಾಗೆ ನಾನು ರೆಡಿ ಮಾಡಿಟ್ಟಂಥ ಆ ಗೊಬ್ಬರ ಕೂಡ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸಗಣಿ ಗೊಬ್ಬರ ಇದು ಮೊದಲಿನ ಕಾಲದಿಂದಲೂ ತರಕಾರಿ ಬೆಳೆಯೋದಕ್ಕಿರ್ಬೋದು, ಹಾಗೆ ತೋಟಗಳಿಗೆ, ನಂತರ ಹಣ್ಣಿನ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಎಲ್ಲ ಬಳಸ್ತಾ ಇದ್ದಂಥ ಗೊಬ್ಬರ. ಇವಾಗ ಅದು ತುಂಬ ಕಡಿಮೆ ಸಿಗೋದು ಕೂಡ, ಹಳ್ಳಿಯಲ್ಲೂ ಕೂಡ ಹಸುಗಳನ್ನು ಸಾಕೋದು ತುಂಬಾ ಕಡಿಮೆ ಆಗ್ತಾಯಿದೆ. ಆ ಗೊಬ್ಬರ ಸಿಗೋದು ಕೂಡ ತುಂಬ ಅಪರೂಪ ಆಗ್ತಾಯಿದೆ. ಆದರೆ ನಾನು 2 ಡ್ರಮ್ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಸಗಣಿ ಗೊಬ್ಬರ ರೆಡಿ ಮಾಡ್ತೀನಿ, ಇನ್ನೊಂದು ಕಡೆ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಹೂವೆಲ್ಲ ಹಾಕಿಬಿಟ್ಟು ಗೊಬ್ಬರ ರೆಡಿ ಮಾಡ್ತೀನಿ. 2 ಕಡೆ ಡ್ರಮ್ಮಲ್ಲಿ ಗೊಬ್ಬರ ರೆಡಿ ಮಾಡ್ತಾನೆ ಇರ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಹಸುಗಳು ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಅದು ಸಾಧ್ಯ ಆಗಿರೋದ್ರಿಂದ ಇವತ್ತು ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಕಟಿಂಗ್ ಮಾಡಿದ್ದೀನಲ್ಲ, ಅವೆಲ್ಲವೂ ಕೂಡ ಅದೇ ಗಿಡದ ಬುಡದಲ್ಲೇ ಹಾಕ್ಕೊಡ್ತಾ ಇದ್ದೀನಿ. ಅದೇ ಗಿಡದ ಬುಡದಲ್ಲಿ ಹಾಕ್ಕೊಟ್ಬಿಟ್ಟು, ಇವಾಗ ಚಳಿಗಾಲದಲ್ಲಿ ಒಂದಿಷ್ಟು ಒಣಗಿದ ಎಲೆ ಎಲ್ಲ ಬೀಳತ್ತಲ್ಲ, ಅದನ್ನು ಹಾಕ್ಕೊಟ್ಬಿಟ್ಟು ಮತ್ತೆ ಸಗಣಿ ಗೊಬ್ಬರ ಕೂಡ ಇದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಅದನ್ನ ಹಾಕ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ತುಂಬ ಬೇಗ ಎಲೆಗಳೆಲ್ಲ ಚಿಗುರ್ಕೊಂಡು ಬಂದುಬಿಟ್ಟು ತುಂಬ ಬೇಗ ಹೂ ಕೂಡ ಬಿಡುತ್ತೆ. ಆಗಲೇ ನನ್ನ ಗಿಡ ಎಲ್ಲ ಚಿಗುರಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಖುಷಿ ಆಗ್ತಾ ಇದೆ ನೋಡಿ. ಇಲ್ಲೆಲ್ಲ ಸಗಣಿ ಗೊಬ್ಬರ ಕೂಡ ನಾನು ಹಾಕ್ಕೊಟ್ಟಿದ್ದೀನಿ. ನಾನು 1 ಡ್ರಮ್ಮಲ್ಲಿ ಸಗಣಿ ಗೊಬ್ಬರನ ರೆಡಿ ಮಾಡ್ತಾನೆ ಇರ್ತೀನಿ. ಮಳೆಗಾಲದಲ್ಲಿ ಹಸಿ ಎಲೆಗಳನ್ನು ಹಾಕಿಬಿಟ್ಟು, ಸೊಪ್ಪು ಅಂತ ಹೇಳ್ತೀವಿ, ಅದನ್ನ ಹಾಕಿ ರೆಡಿ ಮಾಡ್ತೀನಿ. ಬೇಸಿಗೆಗಾಲದಲ್ಲಿ ಒಣಗದ ಎಲೆ, ಚಳಿಗಾಲದಲ್ಲಿ ನೋಡಿ ಹಸುವಿನ ಕರು ಬಂದು ನಿಂತಿದೆ. ನಾನಿಲ್ಲಿ ಅದಕ್ಕೆ ದೋಸೆ ತಂದು ಕೊಟ್ಟಿದ್ದೀನಿ, ತಿಂದುಬಿಟ್ಟು ಮತ್ತೆ ಕಾಯ್ತಾ ಇದೆ ನೋಡಿ. ಇಲ್ಲಿ ಚಿಗುರು ಬಂದು ಹೂ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಚಿಗುರುತ್ತಿರುವಾಗಲೇ ಮಿಲಿಬಗ್ಸ್ ಸಮಸ್ಯೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೂ ಕೂಡ ಹೋಮ್ ರೆಮಿಡಿನ ಮಾಡಿದ್ದೀನಿ, ಅದು ನೆಕ್ಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಚಳಿಗಾಲದಲ್ಲಿ ನೋಡಿ ಈ ರೀತಿ ಪುಟ್ಟ ಹೂ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿಕೊಟ್ರೆ ದೊಡ್ಡ ಸೈಜ್ ಹೂ ಕೂಡ ಆಗುತ್ತೆ. ತುಂಬ ದೊಡ್ಡ ಸೈಜ್ ಆಗೋಲ್ಲ, ಚಳಿಗಾಲದಲ್ಲಿ ಸ್ವಲ್ಪ ಚಿಕ್ಕ ಸೈಜೇ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಇವಾಗ ಇನ್ನೂ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ, ಇನ್ನೂ ಚೆನ್ನಾಗಿ ಚಿಗುರು ಬಂದು ನೋಡಿ ಮೊದಲಿನ ಥರನೇ ಗಿಡ ಆಗಿ ಹೂಗಳು ತುಂಬಿಕೊಂಡಿದೆ. ಒಂದು ಚಿಕ್ಕ ಬಕೆಟಲ್ಲಿ ನೋಡಿ ಇಲ್ಲಿ ಸಗಣಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ತೆಳುನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ನಾವು ಸಗಣಿ ನೀರನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಇರಬೇಕು ಅದು, ತುಂಬ ತೆಳು ಆದರೆ ಗೊಬ್ಬರ ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿ ಸಗಣಿ ಆದರೂ ಕೂಡ ಅದು ಒಂಥರ ಅಲ್ಲಲ್ಲಿ ಗಟ್ಟಿ ಆಗಿಬಿಡುತ್ತೆ, ಅದು ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ರೆಡಿ ಮಾಡಿದಂಥ ಸಗಣಿ ಗೊಬ್ಬರ ತೋರಿಸ್ತಾ ಇದ್ದೀನಿ ನಿಮಗೆ. ಇದು 1 ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಯಾಕೆಂದರೆ ನನಗೆ ತುಂಬ ಸಗಣಿ ಸಿಗ್ತಿರೋದ್ರಿಂದ ಅದಕ್ಕೆ ಚೆನ್ನಾಗಿ ನೀರು ಕರಡೋದು ಹಾಕ್ತಾ ರೆಡಿ ಮಾಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಈ ರೀತಿ ಹೇಗೆ ಮಾಡೋದು ಅನ್ನೋದು ಕೂಡ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದರಲ್ಲೂ ವೇಸ್ಟ್ ಬ್ಯಾಗ್ಗಳೆಲ್ಲ ಇರುತ್ತಲ್ವ, ಅಕ್ಕಿ ತಂದಿದ್ದಿರ್ಬೋದು, ಅಥವಾ ನೀವೇನಾದರೂ ಶಾಪಿಗೆ ಹೋದಾಗ ಏನಾದರೂ ತೊಗೊಂಡು ಬರ್ತಿರಲ್ಲ, ಆವಾಗ ಕೊಟ್ಟಂಥ ಬ್ಯಾಗ್ಗಳಿರ್ಬೋದು, ಇಲ್ಲ ಪ್ರೊವಿಷನ್ಸ್ ಎಲ್ಲ ತೊಗೊಂಡು ಬಂದಂಥ ಬ್ಯಾಗ್ಗಳಿರ್ಬೋದು. ನೋಡಿ ಈ ಥರ ವೇಸ್ಟ್ ಯಾವುದಾದ್ರೂ ಚೀಲ ಇದೆ ಮನೆಯಲ್ಲಿ ಅಂತಂದರೆ ಅದನ್ನು ಈ ರೀತಿ ಮಡಿಸ್ಕೊಳ್ಳಿ. ಈ ರೀತಿ ಮಡಿಸ್ಕೊಂಬಿಟ್ಟು ನೋಡಿ, ₹1 ಕೂಡ ಇದಕ್ಕೂ ಖರ್ಚಿಲ್ಲ, ಗೊಬ್ಬರ ರೆಡಿ ಮಾಡೋದಕ್ಕೂ ಖರ್ಚಿಲ್ಲ. ಗ್ರೋ ಬ್ಯಾಗಲ್ಲೆಲ್ಲ ಮಾಡಿದ್ರೆ ಗ್ರೋ ಬ್ಯಾಗನ್ನು ತರಿಸ್ಕೋಬೇಕಾಗತ್ತೆ ನಿಮಗೆ, ಅದಕ್ಕೂ ಕೂಡ ಹಣ ಕೊಡಬೇಕು.
ಇಲ್ಲ ಪಾಟ್ಗಳಲ್ಲಿ ಮಾಡಬೇಕು. ಎಲ್ಲಕ್ಕಿಂತ ಇದು ತುಂಬ ಒಳ್ಳೆಯದು, ತುಂಬ ಬೇಗ ಕೂಡ ಗೊಬ್ಬರ ರೆಡಿ ಆಗುತ್ತೆ. ಇದರಲ್ಲಿ ನಾನೀಗ ಒಣಗಿದಂಥ ಎಲೆಗಳನ್ನು ಹಾಕ್ಕೊಳ್ತೀನಿ. ಒಂದಿಷ್ಟು ಒಣಗಿದ ಎಲೆಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನನಗೆ ಒಣಗಿದ ಎಲೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸಗಣಿ ಕೂಡ ಇಟ್ಕೊಂಡಿದ್ದೀನಿ. ಹೇಗೆ ಒಣಗಿದ ಎಲೆಯಲ್ಲಿ ಸಗಣಿ ಗೊಬ್ಬರ ರೆಡಿ ಮಾಡೋದು ತೋರಿಸಿ ಅಂತ ಕೇಳಿದ್ರಲ್ವ ಕಮೆಂಟಲ್ಲಿ, ಅದಕ್ಕೋಸ್ಕರ ನಿಮಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಮೊದಲು ಕೆಳಭಾಗದಲ್ಲಿ ಒಣಗಿದಂಥ ಎಲೆಗಳನ್ನು ಹಾಕ್ಕೋಬೇಕು. ಆನಂತರ ಈ ಸಗಣಿ ನೀರನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳು ಇರಬಾರ್ದು ನೋಡಿ. ಈ ರೀತಿ ಎಲೆಗಳ ಮೇಲೆ ಸುತ್ತಲೂ ಹಾಕ್ಕೋಬೇಕು. ಹಾಕ್ಕೊಂಡಾದ ನಂತರ ಮತ್ತೆ ಪುನಃ ಒಣಗಿದ ಎಲೆಗಳನ್ನು ಹಾಕ್ಕೋಬೇಕು. ನಾನಿಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಕೆಳಗಡೆ ಆ ಪಾಟ್ನ ಇಟ್ಕೊಂಡಿದ್ದೀನಿ. ಇಲ್ಲ ಅಂದರೆ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅಂಥೇಳಿ ಮತ್ತೆ ಇಲ್ಲಿ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲೆಗಳನ್ನು ಹಾಕ್ಕೊಂಬಿಟ್ಟು ಮತ್ತೆ ಪುನಃ ಸಗಣಿ ನೀರನ್ನು ಹಾಕ್ಕೋಬೇಕು. ಒಂದೇ ದಿನದಲ್ಲಿ ನಾವು ಎಲೆಗಳನ್ನು ಹಾಕೋದು, ಸಗಣಿ ನೀರು ಹಾಕೋದು ಮಾಡಿ ಬಿಟ್ಟರೆ ಅಷ್ಟು ಚೆನ್ನಾಗಿ ಗೊಬ್ಬರ ಆಗಲ್ಲ. ನೀವು ಒಂದು 3ರಿಂದ 4 ದಿನ ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಎರೆಹುಳದ ಗೊಬ್ಬರ ನಿಮಗೆ ತುಂಬ ಬೇಗ ಕೂಡ ರೆಡಿ ಆಗುತ್ತೆ. ಒಂದೇ ದಿವಸನೇ ನೀವು ಈ ರೀತಿ ಎಲೆಗಳು ಹಾಕೋದು, ಸಗಣಿ ನೀರು ಹಾಕೋದು, ಎಲೆ ಹಾಕೋದು, ಸಗಣಿ ನೀರು ಹಾಕೋದು, ಎಲೆ ಹಾಕೋದು ಅಷ್ಟೇ ಮಾಡಿ ಮುಗಿಸಿ ಹಾಗೆ ಇಟ್ಬಿಟ್ರಿ ಅಂದರೆ ಅಷ್ಟು ಒಳ್ಳೆ ಗೊಬ್ಬರ ಖಂಡಿತ ರೆಡಿ ಆಗಲ್ಲ. ಹಳ್ಳಿಗಳಲ್ಲೆಲ್ಲ ಗೊಬ್ಬರ ಮಾಡೋದು ಅಂದರೆ ಬೆರಕಿನ ಎಲೆ ಅಂದರೆ ಈ ಒಣಗಿದ ಎಲೆ ಎಲ್ಲ ಹಾಕ್ತಾರೆ, ಸಗಣಿ ನೀರನ್ನು ತೋಕ್ಬಿಡ್ತಾರೆ. ಹಾಗೆ ಮಾರನೇ ದಿವಸ ಮತ್ತೆ ಹಾಕ್ತಾರೆ, ಮತ್ತೆ ತೋಕ್ತಾರೆ, ಮತ್ತೆ ಹಾಕ್ತಾರೆ. ಹೀಗೆ ಮಾಡ್ತಾ ಇರೋದ್ರಿಂದ ತುಂಬ ಒಳ್ಳೆಯ ಗೊಬ್ಬರ ರೆಡಿ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳುವಾಗ ಸಗಣಿ ನೀರನ್ನು ಹಾಗೆ ಮುಚ್ಚಳ ಹಾಕಿ ಗಟ್ಟಿಯಾಗಿ ಕಟ್ಟಿಡಿ, ಏನೂ ಆಗಲ್ಲ. ಸ್ವಲ್ಪ ಬಿಸಿಲಿರೋ ಜಾಗದಲ್ಲಿ ಇಟ್ಕೊಳ್ಳಿ. ಒಂದು 2-3 ದಿನ ಇದೇ ರೀತಿ ಮಾಡಿ. 2-3 ದಿನ ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ 1 ತಿಂಗಳಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಗೊಬ್ಬರ ರೆಡಿ ಆಗುತ್ತೆ. 2-3 ತಿಂಗಳು ಆಗ್ತಿದ್ದಂಗೆ ಇನ್ನೂ ಚೆನ್ನಾಗಿ ಗೊಬ್ಬರ ರೆಡಿ ಆಗುತ್ತೆ. ಆಗಲೇ ಈ ಗೊಬ್ಬರದಲ್ಲಿ ಎರೆಹುಳ ಕೂಡ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿಯೇ ರೆಡಿಯಾಗಿದೆ. ಇದನ್ನ ನೀವು ಆರಾಮಾಗಿ ಗಿಡಗಳಿಗೆ ಬಳಸ್ಕೋಬೋದು. ನೋಡಿ, ನನ್ನ ಹತ್ರ ಇಲ್ಲಿ 2 ಡ್ರಮ್ ಇದೆ. ಈ ಡ್ರಮ್ಮಲ್ಲಿ ನಾನು ಸಗಣಿ ಗೊಬ್ಬರನ ರೆಡಿ ಮಾಡ್ತೀನಿ. ರೆಡಿಯಾಗಿರುವಂಥ ಗೊಬ್ಬರ ಎಲ್ಲ ಆಗಲೇ ತೆಗೆದು ಚೀಲದಲ್ಲಿ ಕಟ್ಟಿಟ್ಟಿದ್ದೀನಿ. ಆ ಕಡೆ ಇರೋದು ಹಣ್ಣಿನ ಸಿಪ್ಪೆಯಿಂದ ರೆಡಿ ಆಗ್ತಿರುವಂಥ ಗೊಬ್ಬರ. ನಿಮಗೆ ಹಸುವಿನ ಸಗಣಿ ಪ್ರತಿದಿನ ಸಿಗ್ತಾ ಇರುತ್ತೆ ಅಂತಂದರೆ ನೀವು ಪ್ರತಿದಿನವೂ ಒಣಗಿದಂಥ ಎಲೆಗಳು ಸಿಗುತ್ತಲ್ಲ, ಅದನ್ನು ಡ್ರಮ್ಮಲ್ಲಿ ಅಥವಾ ಈ ರೀತಿ ಬ್ಯಾಗಲ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಪಾಟಲ್ಲಿ ಹಾಕ್ಕೊಂಬಿಟ್ಟು ಮೇಲ್ಗಡೆಯಿಂದ ಈ ರೀತಿ ಸಗಣಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ತಾ ಬನ್ನಿ. ಪ್ರತಿದಿನ ನೀವು ಒಂದು 2 ತಿಂಗಳನೋ 3 ತಿಂಗಳನೋ ಮಾಡಿದರೆ ತುಂಬ ದೊಡ್ಡ ಡ್ರಮ್ಮಲ್ಲಿ ನೀವು ಗೊಬ್ಬರನ ರೆಡಿ ಮಾಡ್ಕೋಬೋದು. ಇಲ್ಲ ಸ್ವಲ್ಪನೇ ರೆಡಿ ಮಾಡ್ಕೋತೀರಾ ಅಂದರೂ ಮಾಡ್ಕೋಬೋದು. ಆದರೆ ಒಂದೇ ದಿನವೇ ನೀವು ಈ ರೀತಿ ಕೆಲವೊಬ್ಬರು ವಿಡಿಯೋದಲ್ಲಿ ತೋರಿಸ್ಬಿಡ್ತಾರೆ, ಒಂದೇ ದಿನವೇ ಸುಮ್ಮನೆ ಈ ರೀತಿ ಬ್ಯಾಗಲ್ಲಿ ಹಾಕಿಬಿಡೋದು ಎಲೆನ, ಮತ್ತು ಸಗಣಿ ನೀರನ್ನ ಹಾಕೋದು, ಮತ್ತು ಎಲೆ ಹಾಕೋದು, ತೋರಿಸ್ಬಿಡೋದು. ಅದು ಚೆನ್ನಾಗಿ ಗೊಬ್ಬರ ಖಂಡಿತ ರೆಡಿ ಆಗಲ್ಲ. ಎಲೆಗಳು ಹಾಗೇ ಇರುತ್ತೆ, ಮತ್ತು ನೀರಷ್ಟು ಸಾಕಾಗಲ್ಲ ಅದಕ್ಕೆ ಗೊಬ್ಬರ ರೆಡಿ ಆಗೋದಕ್ಕೆ. ಇಲ್ಲ ನಿಮ್ಮ ಹತ್ರ ಸಗಣಿ ನೀರಿಲ್ಲ ಅಂದರೆ ಆಮೇಲೆ ಮಜ್ಜಿಗೆ ಹಾಕ್ಕೊಂಡ್ರೂ ಬರುತ್ತೆ. ಸಗಣಿ ನಿಮಗೆ ಸಿಗ್ತಾ ಇರುತ್ತೆ ಅಂದರೆ ನೋಡಿ, ಖಂಡಿತ ಈ ರೀತಿ ಮಾಡಿ. 2ರಿಂದ 3 ದಿನ ಆದರೂ ನೀವು ಈ ರೀತಿ ಸಗಣಿ ನೀರು ಹಾಕೋದು, ಎಲೆ ಹಾಕೋದು ಮಾಡ್ತಾ ಇರಬೇಕಾಗತ್ತೆ. ಒಣಗಿದಂಥ ಎಲೆನ 1 ವಾರ 15 ದಿನ ಸಿಗತ್ತೆ ಅಂತ ಹಾಕಿದರೆ ತುಂಬ ಚೆನ್ನಾಗಿ ಗೊಬ್ಬರ ರೆಡಿ ಆಗುತ್ತೆ. ಆಮೇಲೆ ನೀವು ಮೇಲಿಂದ ಚೀಲದ ಬಾಯಿ ಕಟ್ಟಿಬಿಡಬೇಕು. ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಮತ್ತು ಸ್ವಲ್ಪ ಸಗಣಿ ನೀರು ಸಿಕ್ಕಿದರೆ ಅದನ್ನ ಹಾಕ್ಕೊಡಿ. ಆಮೇಲೆ ಮೇಲೆ ಕೆಳಗೆ ಮಾಡಿ ಮತ್ತೆ ಸ್ವಲ್ಪ ಅದನ್ನ ಕಟ್ಟಿಬಿಡಿ. ಒಳ್ಳೆ ಗೊಬ್ಬರ ರೆಡಿ ಹಾಕ್ಕೊಂಡಿರುತ್ತೆ. ಅದ್ರ ಒಳಗಡೆ ಉದುರಾದಂಥ ಎರೆಹುಳದ ಗೊಬ್ಬರ ರೆಡಿಯಾಗಿರುತ್ತೆ ನೋಡಿ. ನನ್ನ ಡ್ರಮ್ಮಲ್ಲಿ 1 ತಿಂಗಳದಲ್ಲೇ ಎರೆಹುಳದ ಗೊಬ್ಬರ ರೆಡಿಯಾಗಿದೆ. ನಾನು ನಿಮ್ಗೆ ತೋರಿಸೋದಕ್ಕೆ ಅಂತ ಸ್ವಲ್ಪ ಎತ್ತಿಟ್ಟಿದೆ, ಯಾಕೆಂದರೆ ಡ್ರಮ್ಮಲ್ಲಿ ರೆಡಿ ಆದಂಥ ಗೊಬ್ಬರ ಎಲ್ಲ ತೆಗೆದು ಚೀಲದಲ್ಲಿ ಕಟ್ಬಿಟ್ಟಿದ್ದೀನಿ. ಒಂದು 5-6 ಚೀಲ ಗೊಬ್ಬರ ರೆಡಿಯಾಗಿದೆ ನೋಡಿ. ಈಗ ಈ ರೀತಿ ಕರೆಕ್ಟಾಗಿ ನೀವು ಮಾಡಿದ್ದೆ ಆದರೆ ಒಳ್ಳೆ ಸಗಣಿ ಗೊಬ್ಬರ ರೆಡಿ ಆಗುತ್ತೆ. ನಿಮ್ಮ ಗಿಡಗಳಿಗೆ ಹಾಕಿದ್ರಂತೂ ಗಿಡ ತುಂಬ ಹೂಗಳು ತುಂಬ್ಕೊಂಡ್ಬಿಡುತ್ತೆ. ಹಣ್ಣಿನ ಗಿಡಕ್ಕೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಹಣ್ಣುಗಳಿಂದ ತುಂಬಿಕೊಳ್ಳುತ್ತೆ. ಹಾಗೆಯೇ ಅಡಿಕೆ ತೋಟಕ್ಕೆ, ತೆಂಗಿನ ಮರಕ್ಕೆ, ಬಾಳೆ ಗಿಡಕ್ಕೆ ಎಲ್ಲಕ್ಕೂ ಹಾಕ್ಕೊಡ್ಬೋದು. ವೀಳ್ಯದೆಲೆಗೆ ಯಾವುದಕ್ಕೆ ಹಾಕಿದ್ರೂ ಕೂಡ ತುಂಬ ವಿಶೇಷವಾದಂಥ ಗೊಬ್ಬರ ಇದು ಸಗಣಿ ಗೊಬ್ಬರ. ಮೊದಲಿನ ಕಾಲದಿಂದಲೂ ಕೂಡ ಮಾಡ್ತಾ ಬಂದಂಥ ಗೊಬ್ಬರ ಅಲ್ವಾ.
ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡಿ, ನಾನು ಮನೆಯಲ್ಲಿ ರೆಡಿ ಮಾಡಿದಂಥ ಸಗಣಿ ಗೊಬ್ಬರಗಳೆಲ್ಲ ಇಲ್ಲಿ ಚೀಲದಲ್ಲಿ ಕಟ್ಟಿಟ್ಟಿದ್ದೀನಿ. ಈ ಚೀಲಗಳ ಮೇಲೆ ಬೆಕ್ಕು ಕೂತ್ಕೊಂಡಿದೆ. ಬೆಕ್ಕಿನ ಮರಿಗಳು ಆರಾಮಾಗಿ ಬೆಚ್ಚಗಾಗತ್ತೆ ಅಂತೇಳಿ ಇಲ್ಲಿ ಸಾಲಲ್ಲಿ 4-5 ಚೀಲದಲ್ಲಿ ಗೊಬ್ಬರನ ತುಂಬಿಸಿ ಇಟ್ಟಿದ್ದೀನಿ.